Hello all, welcome to ISAT Interface Schooling and Technologies, Davanagere. Myself Raghu Gurumurthy, software developer and IT trainer. So ಇವಾಗ ನಾವು ನಮ್ಮ C++ programming explained in Kannada series ನ 15.2 ಕ್ಲಾಸ್ ಅಲ್ಲಿ ಇದೀವಿ. 15.1 ಅಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿ ಏನು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇನ್ C++ ಅನ್ನೋ ಕಾನ್ಸೆಪ್ಟ್ ನ ಏನ್ ಮಾಡ್ತಾ ಇದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡ್ತಾ ಬರೋಣ, ಆಕ್ಸೆಸ್ ಸ್ಪೆಸಿಫೈಯರ್ ಅಂದ್ರೆ ಏನು ಅಂತ. ಏನ್ ಹೇಳ್ತಾ ಇದಾರೆ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ, ಆಕ್ಸೆಸ್ ಸ್ಪೆಸಿಫೈಯರ್ ಡಿಫೈನ್ ಹೌ ದಿ ಮೆಂಬರ್ ಆಫ್ ಎ ಕ್ಲಾಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂದ್ರೆ, ಇವಾಗ ಒಂದು ಕ್ಲಾಸ್ ಅಂತ ಅಂದ್ರೆ ಅದರಲ್ಲಿ ಡೇಟಾ ಮೆಂಬರ್ಸ್ ಇರುತ್ತೆ ಮತ್ತೆ ಮೆಂಬರ್ ಫಂಕ್ಷನ್ಸ್ ಇರುತ್ತೆ. ಅವುಗಳನ್ನ ಯಾವ ರೀತಿ ನಾವು ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ಈ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇನ್ C++ ದೇರ್ ಆರ್ 3 ಆಕ್ಸೆಸ್ ಸ್ಪೆಸಿಫೈಯರ್ಸ್. ಎಷ್ಟಿದೆ ಆಕ್ಸೆಸ್ ಸ್ಪೆಸಿಫೈಯರ್ಸ್? 3 ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಪಬ್ಲಿಕ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಟೆಕ್ಟೆಡ್ ಇದೆ. ಈ 3 ಆಕ್ಸೆಸ್ ಸ್ಪೆಸಿಫೈಯರ್ಸ್ ನ ನಾವು ಡಿಸ್ಕಸ್ ಮಾಡ್ಲಿಕ್ಕಿಂತ ಮುಂಚೆ ಸೊ ಒಂದು ಸ್ವಲ್ಪ ಬೋರ್ಡ್ ವರ್ಕ್ ಮಾಡ್ಕೊಂಡು ಬರೋಣ ನಾವು. ಸೊ ಅದಾದ್ಮೇಲೆ ನಾವು ಈ ಕಾನ್ಸೆಪ್ಟ್ಸ್ ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ಇವಾಗ ಬನ್ನಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ವಾಟ್ ಬಾಯ್ ಅಥವಾ ಬಾಯ್ ಗರ್ಲ್ ಪ್ರಾಬ್ಲಮ್ ಅಂತ ನಾವೇನ್ ಮಾಡ್ಬೋದು, ಈ ಪ್ರಾಬ್ಲಮ್ ನ ಕರಿಬಹುದು. ಓಕೆ, ಏನಂತ ಕರಿತಾ ಇದ್ದೀನಿ ನಾನು ಇದನ್ನ? ಬಾಯ್ ಗರ್ಲ್ ಪ್ರಾಬ್ಲಮ್ ಅಂತ ಕರಿತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಇಲ್ಲಿ. ಸೊ ಒಂದು ಮನೆನ ನೀವು ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ದಿಸ್ ಈಸ್ ಹೋಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಾಟ್ ಬೆಟರ್ ನಾವೊಂದು ಡೋರ್ ಹಾಕ್ಬೋಣ ಇಲ್ಲಿ. ಸೊ ಇಲ್ಲಿ ಈ ಮನೆಯಲ್ಲಿ ಏನಿದೆ, ಒಂದು ಹುಡುಗಿ ಇದ್ದಾಳೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಶಿ ಈಸ್ ಎ ಗರ್ಲ್. ಓಕೆ, ಇದಾದ್ಮೇಲೆ ಈ ಹುಡುಗಿ ಕಸಿನ್ ಒಬ್ಬ ಇದ್ದಾನೆ ಮನೆಯಲ್ಲಿ, ಶಿ ಈಸ್ ಎ ಬಾಯ್. ಓಕೆ, ಸೊ ಇಲ್ಲಿ ಈ ಹುಡುಗಿನ ನಾನು ವಾಟ್ ಪ್ರೈವೇಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀನಿ. ಏನಂತ? ಪ್ರೈವೇಟ್. ನೆಕ್ಸ್ಟ್ ಈ ಹುಡುಗ ಇದಾನಲ್ಲ, ಅಂದರೆ ಹುಡುಗಿ ಕಸಿನ್ ಇದಾನಲ್ಲ, ಇವನ್ನ ನಾನು ಪಬ್ಲಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀನಿ. ಸೊ ಇಲ್ಲಿ ಹುಡುಗಿ ಪ್ರೈವೇಟ್ ಆಗಿರೋದ್ರಿಂದ ಹುಡುಗಿ ಇದು ಸ್ಕೋಪ್ ಎಷ್ಟಿರುತ್ತಪ್ಪ ಅಂದ್ರೆ, ಈ ಎಂಟೈರ್ ಮನೆಯಲ್ಲಿ ಮಾತ್ರ ಏನಿರುತ್ತೆ ಸ್ಕೋಪ್ ಇರುತ್ತೆ. ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ಯಾವುದೇ ರೀತಿ ಚಾನ್ಸಸ್ ಇರೋಲ್ಲ. ಸೊ ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಶಿ ಈಸ್ ಪ್ರೈವೇಟ್. ಇವಾಗ ನಾವು ಮನೆ ಅಂತ ಅಂದ್ರೆ ಈ ಮನೆನ ಕ್ಲಾಸ್ ಅಂತ ಏನ್ ಮಾಡ್ಕೋಬೇಕಾಗತ್ತೆ, ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಈ ಹುಡುಗಿ ಪ್ರೈವೇಟ್ ಆದಾಗ ಹುಡುಗಿ ಸ್ಕೋಪ್ ಏನಿರುತ್ತೆ, ಮನೆಯಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಪ್ರೈವೇಟ್ ಮೆಂಬರ್ಸ್ ಎಲ್ಲಿರುತ್ತೆ ಸ್ಕೋಪ್ ಅಂದ್ರೆ ಕ್ಲಾಸ್ ಅಲ್ಲಿ. ಅಂದ್ರೆ ಅವುಗಳನ್ನ ಆಕ್ಸೆಸ್ ಮಾಡೋದು ಮನೆಯಲ್ಲಿ ಮಾತ್ರ ಆಕ್ಸೆಸ್ ಮಾಡಬಹುದು, ಹೊರಗಡೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಬ್ಬ ಹುಡುಗ ಇದ್ದಾನೆ. ಓಕೆ, ಈಸ್ ಎ ಬಾಯ್. ನಾವು ಮುಂಚೆನೆ ಹೇಳ್ದಂಗೆ ಶಿ ಈಸ್ ಎ ಗರ್ಲ್. ಓಕೆ, ಅಂಡ್ ಇವನು ಬಂದ್ಬಿಟ್ಟು ಏನಂತ ಕರೆದ್ವಿ ನಾವು? ಕಸಿನ್ ಅಂತ ಕರೆದ್ವಿ. ಓಕೆನಾ? ಈ ಬಾಯ್ ಇದಾನಲ್ಲ, ಈ ಬಾಯ್ ಬಂದ್ಬಿಟ್ಟು ಈ ಹುಡುಗಿ ಜೊತೆ ಇಂಟರಾಕ್ಟ್ ಮಾಡಬೇಕು, ಈ ಹುಡುಗಿನ ಆಕ್ಸೆಸ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇವನು ಆಕ್ಸೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕಾರಣ ಏನಪ್ಪಾ ಅಂತ ಅಂದ್ರೆ, ಹುಡುಗಿ ಬಂದ್ಬಿಟ್ಟು ಏನಾಗಿದೆ, ಪ್ರೈವೇಟ್. ಮನೆಯಿಂದ ಹೊರಗಡೆ ಬರೋದೇ ಇಲ್ಲ ಹುಡುಗಿ. ಹುಡುಗಿನ ಆಕ್ಸೆಸ್ ಮಾಡಬೇಕು ಅಥವಾ ಹುಡುಗಿ ಜೊತೆ ಅವ್ನು ಕಮ್ಯುನಿಕೇಟ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಾಗತ್ತಪ್ಪ ಅವನು ಅಂತ ಅಂದ್ರೆ, ಸಿಂಪಲ್, ಅವನು ಈ ಕಸಿನ್ದು ಹೆಲ್ಪ್ ನ ಏನ್ ಮಾಡ್ಕೋಬೇಕಾಗತ್ತೆ, ತಗೊಳ್ಳೇಬೇಕಾಗತ್ತೆ. ಸೊ ಹಂಗಾದ್ರೆ ಕಸಿನ್ ಮನೆಯಿಂದ ಹೊರಗಡೆ ಬರ್ತಾನ, ಮನೆಯಿಂದ ಹೊರಗಡೆ ಆಕ್ಸೆಸ್ ಮಾಡ್ಬೋದು? ಅಫ್ಕೋರ್ಸ್ ಆಕ್ಸೆಸ್ ಮಾಡ್ಬೋದು. ಏನಕ್ಕಪ್ಪ ಅಂದ್ರೆ ಪಬ್ಲಿಕ್ ಅಂತ. ಪಬ್ಲಿಕ್ ಅಂತಂದ್ರೆ ಈ ಕಸಿನ್ ಏನ್ ಮಾಡ್ತಾನೆ, ಹೊರಗಡೆ ಬರ್ತಾನೆ, ಅಥವಾ ಹೊರಗಡೆ ಬಂದಾಗ ಏನ್ ಮಾಡ್ತಾ ಇದ್ದಾನೆ, ಈ ಹುಡುಗ ಈ ವಾಟ್ ಪಬ್ಲಿಕ್ ಮೆಂಬರ್ ಇದ್ದಾನಲ್ಲ ಕಸಿನ್, ಇವನ್ನ ಆಕ್ಸೆಸ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಇಲ್ಲೇನ್ ಹೇಳ್ತಾ ಇದ್ದಾನೆ, ಹುಡುಗನ ಇಂಟೆನ್ಷನ್ ಇರೋದೇನಪ್ಪಾ ಅಂದ್ರೆ ಕಸಿನ್ ನ ಆಕ್ಸೆಸ್ ಮಾಡೋದಲ್ಲ. ಸೊ ಇಲ್ಲಿ ಗರ್ಲ್ನ ಆಕ್ಸೆಸ್ ಮಾಡಬೇಕಾಗಿದೆ. ಗರ್ಲ್ನ ಆಕ್ಸೆಸ್ ಮಾಡಬೇಕು ಅಂತ ಅಂದ್ರೆ ಪ್ರೈವೇಟ್ ಆಗಿರೋದ್ರಿಂದ ಆಗ್ತಾ ಇಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ. ಸೊ ಒಂದು ವೇ ಇದೆ ಗರ್ಲ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ, ಈ ಏನಾದ್ರೂ ಒಂದು ಮೆಸೇಜ್ ಪಾಸ್ ಮಾಡಬೇಕು ಅಥವಾ ಗರ್ಲ್ಗೆ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಈ ಹುಡುಗ ಬಂದ್ಬಿಟ್ಟು ಫಸ್ಟ್ ಕಸಿನ್ ಜೊತೆ ಏನ್ ಮಾಡ್ತಾನೆ, ಕಮ್ಯುನಿಕೇಟ್ ಮಾಡ್ತಾನೆ. ಹುಡುಗನನ್ನ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಪಬ್ಲಿಕ್ ಆಗಿರೋದ್ರಿಂದ ಹೊರಗಡೆ ಆಕ್ಸೆಸ್ ಮಾಡ್ಬೋದು, ಹಂಗಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಈ ಹುಡುಗ ಒಂದು ಮೆಸೇಜ್ ಕೊಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ.
ಮೆಸೇಜ್ ಕೊಟ್ಟಿರ್ತಾನೆ, ಅದು ಕಸಿನಿಗೆ ರೀಚ್ ಆಗುತ್ತೆ. ಈ ಕಸಿನ್ನು ಆ ಮೆಸೇಜ್ನ ಪ್ರೈವೇಟ್ ಮೆಂಬರ್ಗೆ ಏನು ಮಾಡ್ತಾನೆ, ರೀಚ್ ಮಾಡ್ತಾನೆ. ಈ ರೀತಿ ಏನು ಮಾಡಿದ್ದಾಯ್ತು, ಈ ಹುಡುಗ ಇಂಡೈರೆಕ್ಟ್ ಆಗಿ ಏನು ಮಾಡಿದ್ದಾಯ್ತು, ಹುಡುಗಿನ ಆಕ್ಸೆಸ್ ಮಾಡಿದ್ದಾಯ್ತು. ಗೆಟಿಂಗ್? ಸೊ ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ಹುಡುಗಿ ಪ್ರೈವೇಟ್ ಮೆಂಬರು. ಸೊ ಹುಡುಗಿನ ನಾವು ಹೊರಗಡೆ ಆಕ್ಸೆಸ್ ಮಾಡಬೇಕಪ್ಪ ಅಂತ ಅಂದರೆ ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಮಧ್ಯದಲ್ಲಿ ಒಂದು ಪಬ್ಲಿಕ್ ಮೆಂಬರ್ ಫಂಕ್ಷನ್ನ ಏನು ಮಾಡ್ತಾ ಇದ್ದೀವಿ, ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ ಪಬ್ಲಿಕ್ ಮೆಂಬರ್ ಫಂಕ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಗೆಟ್ ವೆಹಿಕಲ್ ಡೀಟೇಲ್ಸ್, ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ ಅಂತ. ಓಕೆ, ಅಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಇದೇ ರೀತಿ ಮಾಡಿದ್ವಿ. ಅಲ್ಲಿ ನಂಬರ್ ಆಫ್ ಗೇರ್ಸ್, ನಂಬರ್ ಆಫ್ ವೀಲ್ಸ್ ಅನ್ನೋ ಪ್ರಾಪರ್ಟೀಸ್, ಪ್ರೈವೇಟ್ ಪ್ರಾಪರ್ಟೀಸ್ನ ಯಾವುದ್ರ ಮುಖಾಂತರ ಆಕ್ಸೆಸ್ ಮಾಡಿದ್ವಿ, ನಂಬರ್ ಆಫ್ ವೀಲ್ಸ್ ಅಂತ ಪ್ರೈವೇಟ್ ಪ್ರಾಪರ್ಟಿ ಇತ್ತು, ಮತ್ತೆ ನಂಬರ್ ಆಫ್ ಗೇರ್ಸ್ ಅಂತ ಪ್ರೈವೇಟ್ ಪ್ರಾಪರ್ಟಿ ಇತ್ತು. ಇಲ್ಲಿ ಫಂಕ್ಷನ್ಸ್ ಏನಿತ್ತು, ಗೆಟ್ ವೆಹಿಕಲ್ ಡೀಟೇಲ್ಸ್ ಮತ್ತೆ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್. ಈ ಫಂಕ್ಷನ್ಸ್ ಮುಖಾಂತರ ನಾವೇನು ಮಾಡಿದ್ವಿ, ಹೊರಗಡೆ ನಮ್ಮ ಇಂಟ್ ಮೈನಲ್ಲಿ ಏನು ಮಾಡ್ಕೊಂಡಿದ್ವಿ, ಆಕ್ಸೆಸ್ ಮಾಡ್ಕೊಂಡಿದ್ವಿ. ಇಂಟ್ ಮೈನ್ ಅಂತ ಮೈನ್ ಫಂಕ್ಷನ್ ಇತ್ತು ತಾನೆ, ಅದರೊಳಗಡೆ ಹೆಂಗೆ ಆಕ್ಸೆಸ್ ಮಾಡ್ಕೊಂಡಿದ್ವಿ ಅಂದರೆ ಈ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ತಾ ಇದ್ವಿ. ಫಂಕ್ಷನ್ಸ್ ಒಳಗಡೆ ಏನು ಮಾಡ್ತಾ ಇದ್ವಿ, ಈ ಪ್ರೈವೇಟ್ ಮೆಂಬರ್ಸ್ನ ಆಕ್ಸೆಸ್ ಮಾಡ್ತಾ ಇದ್ವಿ. ಸೊ ಈ ಸ್ಟೋರಿದು ಬಾಯ್ ಗರ್ಲ್ ಪ್ರಾಬ್ಲಮ್ದು ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದರೆ, ನಾವು ಪ್ರೈವೇಟ್ ಮೆಂಬರ್ನ ಆಕ್ಸೆಸ್ ಮಾಡಬೇಕಪ್ಪ ಅಂತ ಅಂದರೆ ಏನು ಮಾಡಬೇಕಾಗುತ್ತೆ, ಫಸ್ಟ್ ಬಂದ್ಬಿಟ್ಟು ಪಬ್ಲಿಕ್ ಫಂಕ್ಷನ್ಸ್ ಮುಖಾಂತರ ನಾವೇನು ಮಾಡಬೇಕಾಗುತ್ತೆ, ಆಕ್ಸೆಸ್ ಮಾಡಿಕೊಂಡು ಆಪ್ರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೈವೇಟ್ ಮೆಂಬರ್ ಇದೆ ಅಂತ ಅಂದರೆ ನಾವು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಸ್ಕೋಪ್ ಎಷ್ಟಿರುತ್ತೆ ಕ್ಲಾಸಲ್ಲಿ ಅಷ್ಟೇ ಇರುತ್ತೆ. ಕ್ಲಾಸಲ್ಲಿ ಬೇಕಾದ್ರೆ ಎಲ್ಲರೂ ಆಕ್ಸೆಸ್ ಮಾಡ್ಕೋಬಹುದು. ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇದು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಂದ್ಬಿಟ್ಟು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಪಬ್ಲಿಕ್ ಫಂಕ್ಷನ್ಸ್ ಇರುತ್ತೆ, ಈ ಪಬ್ಲಿಕ್ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ತೀನಿ. ಪಬ್ಲಿಕ್ ಫಂಕ್ಷನ್ಸ್ ಬಂದ್ಬಿಟ್ಟು ಈ ಪ್ರೈವೇಟ್ ಮೆಂಬರ್ಸ್ನ ಏನು ಮಾಡ್ತಾ ಹೋಗುತ್ತೆ, ಆಕ್ಸೆಸ್ ಮಾಡ್ತಾ ಹೋಗ್ತಾ ಇದೆ. ಗಾಟ್ ಇಟ್? ದಿಸ್ ಈಸ್ ವಾಟ್ ದಿ ಪ್ರಾಬ್ಲಮ್ ಕಾಲ್ಡ್ ಬಾಯ್ ಗರ್ಲ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬನ್ನಿ, ಇವಾಗ ನಾವು ನಮ್ಮ ಸ್ಲೈಡ್ಗೆ ಹೋದ್ರೆ ನಮಗೆ ಕಾನ್ಸೆಪ್ಟ್ಸ್ ಒಂದಿಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಆಕ್ಸೆಸ್ ಸ್ಪೆಸಿಫೈಯರ್ಸ್ ಬಂದ್ಬಿಟ್ಟು ಯಾವುದು ಪಬ್ಲಿಕ್ ಅಂತ ಹೇಳ್ತಾ ಇದ್ದಾರೆ, ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್. ಸೊ ಇಲ್ಲಿ ಪಬ್ಲಿಕ್ ಅಂದ್ರೆ ಏನು, ಮೆಂಬರ್ಸ್ ಆರ್ ಆಕ್ಸೆಸಬಲ್ ಫ್ರಮ್ ಔಟ್ಸೈಡ್ ದಿ ಕ್ಲಾಸ್ ಇಂದ ಹೊರಗಡೆನೂ ಏನ್ ಮಾಡ್ಬೋದು, ಪಬ್ಲಿಕ್ ಇದ್ರೆ ಆಕ್ಸೆಸ್ ಮಾಡ್ಬೋದು. ನಮ್ಮ ಎಕ್ಸಾಂಪಲ್ ಅಲ್ಲಿ ಪಬ್ಲಿಕ್ ಯಾರಾಗಿದ್ರು ಅಂದ್ರೆ ಕಸಿನ್. ಓಕೆ, ಪ್ರೈವೇಟ್ ಅಂತ ಅಂದ್ರೆ ಮೆಂಬರ್ಸ್ ಕೆನಾಟ್ ಬಿ ಆಕ್ಸೆಸ್ಡ್ ಫ್ರಮ್ ಔಟ್ಸೈಡ್ ದಿ ಕ್ಲಾಸ್ ಇಂದ ಹೊರಗಡೆ ಬರೋದೇ ಇಲ್ಲ, ಅಂದ್ರೆ ಹುಡುಗಿ ಮನೆಯಿಂದ ಹೊರಗಡೆ ಬರೋದೇ ಇಲ್ಲ. ಹುಡುಗಿ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಪ್ಪ ಅಂದ್ರೆ ನನಗೇನ್ ಇರ್ಬೇಕಾಗುತ್ತಪ್ಪ ಅಂದ್ರೆ ಪಬ್ಲಿಕ್ ಮೆಂಬರ್ ಫಂಕ್ಷನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಆಕ್ಸೆಸ್ ಸ್ಪೆಸಿಫೈಯರ್ ಇದೆ, ಪ್ರೊಟೆಕ್ಟೆಡ್ ಅಂತ. ಈ ಪ್ರೊಟೆಕ್ಟೆಡ್ ಬಗ್ಗೆ ನಾವು ಸದ್ಯದ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಇನ್ಹೆರಿಟೆನ್ಸ್ ಟೈಮ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇವಾಗ ಸದ್ಯಕ್ಕೆ ನಮ್ಮ ಕಾನ್ಸಂಟ್ರೇಷನ್ ಏನಿರಬೇಕು, ಪಬ್ಲಿಕ್ ಮತ್ತೆ ಪ್ರೈವೇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವಿಲ್ಲಿ ಏನ್ ಮಾಡ್ತಾ ಹೋಗೋಣ, ಒಂದು ಪ್ರೋಗ್ರಾಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಸೊ ನಿನ್ನೆ ನಾವು ಒಂದು ಪ್ರೋಗ್ರಾಮ್ನ ಏನು ಮಾಡ್ಕೊಂಡಿದ್ವಿ, ವೆಹಿಕಲ್ ಕ್ಲಾಸ್ನ ಕ್ರಿಯೇಟ್ ಮಾಡಿಕೊಂಡು ಆ ಪ್ರೋಗ್ರಾಮಲ್ಲಿ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡಿದ್ವಿ. ಸೇಮ್ ಪ್ರೋಗ್ರಾಮ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ, ನಾನು ಒಂದು ಹೆಡರ್ ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹೆಡರ್ ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಏನು ಅನ್ನೋದನ್ನ ನಾನು ನಮ್ಮ ಸಿ ಟ್ಯುಟೋರಿಯಲಲ್ಲಿ ಹೇಳಿದ್ದೆ. ನಾನು ಸಿ ಟ್ಯುಟೋರಿಯಲಲ್ಲಿ 31 ಕ್ಲಾಸಲ್ಲಿ ಹೆಡರ್ ಫೈಲ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ನಾವು ಅದನ್ನು ಆಕ್ಸೆಸ್ ಮಾಡಬೇಕು ಅಂತ. ಸೊ ಇಲ್ಲಿ ಕ್ರಿಯೇಟ್ ಮಾಡೋದು ಸಿಂಪಲ್. ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀವಿ, ಸೇವ್ ಮಾಡಬೇಕಾದ್ರೆ ಹೆಡರ್ ಫೈಲ್ ಅಂತ ಚೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಹೆಡರ್ ಫೈಲ್ ಆಗಿ ಏನಾಗುತ್ತೆ, ಆ ಫೈಲ್ ಕ್ರಿಯೇಟ್ ಆಗುತ್ತೆ. ಈ ಹೆಡರ್ ಫೈಲ್ ನಾನು ಇಲ್ಲಿ ಏನಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಕ್ಲಾಸ್ ಕಲೆಕ್ಷನ್ ಡಾಟ್ ಹೆಚ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಹೆಡರ್ ಫೈಲ್ ಎಕ್ಸ್ಟೆನ್ಷನ್ ಏನಿರುತ್ತೆ ಅನ್ನೋದು ಗೊತ್ತಿರಬೇಕು. ಕಲೆಕ್ಷನ್ ಅಂತ, ಕ್ಲಾಸ್ ಕಲೆಕ್ಷನ್ ಅನ್ನೋದು ಹೆಡರ್ ಫೈಲ್ ನೇಮ್, ಡಾಟ್ ಹೆಚ್ ಅನ್ನೋದು ಎಕ್ಸ್ಟೆನ್ಷನ್. ನೋಡ್ತಾ ಬನ್ನಿ, ಇಲ್ಲಿ ಏನ್ ಮಾಡ್ಕೊಂಡಿದ್ದೀನಿ ನಾನು, ಸಿಂಪಲ್ ಕ್ಲಾಸ್ನ ಒಂದು ಸಪರೇಟ್ ಹೆಡರ್ ಫೈಲ್ ಅಲ್ಲಿ ಹಾಕೊಂಡಿದ್ದೀನಿ. ನಿನ್ನೆ ಏನ್ ಮಾಡ್ಕೊಂಡಿದ್ದೆ, ಇಲ್ಲಿ ಮೈನ್ ಫಂಕ್ಷನ್ ಇತ್ತಲ್ಲ, ಇಲ್ಲೇ ಹಾಕೊಂಡ್ಬಿಟ್ಟಿದ್ದೆ. ಅದನ್ನ ಬಿಟ್ಬಿಟ್ಟು ಹೆಡರ್ ಫೈಲ್ ಅಲ್ಲಿ ಸಪರೇಟ್ ಹೆಡರ್ ಫೈಲ್ ಅಲ್ಲಿ ಹಾಕೊಂಡಿದ್ದೀನಿ, ಯಾಕೆಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ. ಇಲ್ಲಿ ವೆಹಿಕಲ್ ಅಂತ ಇದೆ. ಸೊ ಇಲ್ಲಿ ವೆಹಿಕಲ್ ಕ್ಲಾಸ್ ಅಲ್ಲಿ 2 ಡೇಟಾ ಮೆಂಬರ್ಸ್ ಇದೆ. ಯಾವುದು, ನಂಬರ್ ಆಫ್ ಗೇರ್ಸ್, ನಂಬರ್ ಆಫ್ ವೀಲ್ಸ್. ಇವುಗಳಿಗೆ ನಾನು ಇಲ್ಲಿ ಏನು ಕೊಟ್ಟಿಲ್ಲಪ್ಪ ಅಂತ ಅಂದ್ರೆ ಏನಂತ ಆಗುತ್ತೆ, ಇದು ಪ್ರೈವೇಟ್ ಅಂತ ಆಗುತ್ತೆ. ಓಕೆ, ನಾನೇನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಪ್ರೈವೇಟ್ ಆಗಿರುತ್ತೆ. ಸೊ ಇವುಗಳನ್ನ ಯಾವುದು, ಈ ನಂಬರ್ ಆಫ್ ಗೇರ್ಸ್, ನಂಬರ್ ಆಫ್ ವೀಲ್ಸ್ನ ಈ ಕ್ಲಾಸ್ ಒಳಗಡೆ ಮಾತ್ರ ನಾವು ಆಕ್ಸೆಸ್ ಮಾಡ್ಬೋದು. ಅಂದ್ರೆ ಏನಕ್ಕಪ್ಪ ಅಂದ್ರೆ ಪ್ರೈವೇಟ್ ಆಗಿರೋದ್ರಿಂದ. ಸೊ ಇಲ್ಲಿ ನಾವು ನಮ್ಮ ಎಕ್ಸಾಂಪಲ್ ಅಲ್ಲಿ ಇವುಗಳನ್ನ ನಾವೇನಂತ ಕನ್ಸಿಡರ್ ಮಾಡಿದ್ವಿ, ಗರ್ಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆನಾ? ಸೊ ಅದೇ ರೀತಿ ಪಬ್ಲಿಕ್ ಅಂತಂದ್ರೆ ಕ್ಲಾಸ್ ಇಂದ ಹೊರಗಡೆನೂ ನಾವೇನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಸೊ ಇವುಗಳನ್ನ ನಾವೇನಂತ ಕನ್ಸಿಡರ್ ಮಾಡಿದ್ವಪ್ಪ ಅಂತ ಅಂದ್ರೆ ಗರ್ಲ್ ಕಸಿನ್.
ಗರ್ಲ್ ಕಸಿನ್. ಸೊ ಇಲ್ಲಿ ನೋಡ್ತಾ ಬನ್ನಿ, ಗೆಟ್ ವೆಹಿಕಲ್ ಡೀಟೇಲ್ಸ್ ಮತ್ತು ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ ಅಲ್ಲಿ ಇವು ಪಬ್ಲಿಕ್ ಮೆಂಬರ್ಸು. ಇವುಗಳು ಏನು ಮಾಡ್ತಾ ಇದಾವಪ್ಪ, ಈ ಫಂಕ್ಷನ್ ಅಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಈ ಪ್ರೈವೇಟ್ ಮೆಂಬರ್ಸ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಇವುಗಳನ್ನ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಆಗಲ್ಲ, ಬಿಕಾಸ್ ದೇ ಆರ್ ಪ್ರೈವೇಟ್. ಓಕೆನಾ. ಸೊ ಇಲ್ಲಿ ನಾನು ಸೇವ್ ಮಾಡಿರ್ತೀನಿ ಇದನ್ನ. ನೆಕ್ಸ್ಟ್ ನಮ್ಮ ಮೈನ್ ಫಂಕ್ಷನಿಗೆ ಬನ್ನಿ. ಮೈನ್ ಫಂಕ್ಷನ್ ಅಲ್ಲಿ ಏನಿದೆ ಇಲ್ಲಿ, ವಾಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನೋಡಿ, ಕ್ಲಾಸ್ ಇರೋದು ಇಲ್ಲಿದೆ. ಈ ಕ್ಲಾಸ್ನ ನಾನೇನು ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಆಶ್ ಇನ್ಕ್ಲೂಡ್ ನಮ್ಮ ಯೂಸರ್ ಡಿಫೈನ್ಡ್ ಹೆಡರ್ ಫೈಲ್ಸ್ನ ಯಾವ ರೀತಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು, ಈ ರೀತಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಕೋಟ್ಸಲ್ಲಿ ಆ ಹೆಡರ್ ಫೈಲ್ ನೇಮ್ ಏನಿರುತ್ತೆ ಜೊತೆಗೆ .h ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅವಾಗ ಇಲ್ಲಿರೋ ಕ್ಲಾಸ್ನ ನಾನೇನು ಮಾಡ್ಬೋದು, ಇಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಈ ವೆಹಿಕಲ್ ಕ್ಲಾಸ್ಗೆ ನಾನು 2 ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕಾರು ಮತ್ತು ಬೈಕ್ ಅಂತ. ಅಂದರೆ ಇದಾದ್ಮೇಲೆ ಈ ಆಬ್ಜೆಕ್ಟ್ ಮುಖಾಂತರ ನೋಡ್ತಾ ಬನ್ನಿ, ಗೆಟ್ ವೆಹಿಕಲ್ ಡೀಟೇಲ್ಸು ಮತ್ತು ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ನ ಏನು ಮಾಡ್ತಾ ಇದ್ದೀನಿ, ನಾನು ಔಟ್ಸೈಡ್ ದಿ ಕ್ಲಾಸ್ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಔಟ್ಸೈಡ್ ದಿ ಕ್ಲಾಸ್ ಆಕ್ಸೆಸಿಂಗ್ ಅಂತ ನಾನು ಏನು ಮಾಡ್ಕೊಂಡಿರ್ತೀನಿ ಇಲ್ಲಿ, ಜಸ್ಟ್ ಒಂದು ಕಮೆಂಟ್ ಹಾಕೊಂಡಿರ್ತೀನಿ, ಔಟ್ಸೈಡ್ ದಿ ಕ್ಲಾಸ್ ಆಕ್ಸೆಸಿಂಗ್. ಹೌದಾ. ಸೊ ಇವುಗಳದ್ದು ಆಕ್ಸೆಸ್ ಸ್ಪೆಸಿಫೈಯರ್ ಏನಿದೆ ಇಲ್ಲಿ, ಪಬ್ಲಿಕ್ ಇದೆ. ಓಕೆನಾ. ಸೊ ಇಲ್ಲಿ ನಾವೊಂದು ಟ್ರೈ ಮಾಡೋಣಂತೆ. ಡೈರೆಕ್ಟ್ ಆಗಿ ನಂಬರ್ ಆಫ್ ಗೇರ್ಸ್ನ ಇಲ್ಲಿ ಆಕ್ಸೆಸ್ ಮಾಡೋದಕ್ಕೆ ನೋಡೋಣ. ನಾವು ಹೆಂಗೆ ಆಕ್ಸೆಸ್ ಮಾಡ್ಲಿಕ್ಕೆ ನೋಡೋಣ ಅಂತಂದ್ರೆ, ನೋಡ್ತಾ ಬನ್ನಿ, ಇಲ್ಲಿ ಕಾರ್ ಡಾಟ್ ಅಂತ ಹೇಳ್ತೀನಿ. ಡಾಟ್ ಅಂತ ಹೇಳಿದಾಗ ಗೆಟ್ ವೆಹಿಕಲ್ ಡೀಟೇಲ್ಸ್, ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ ಅಷ್ಟೇ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನಂಬರ್ ಆಫ್ ಗೇರ್ಸ್, ನಂಬರ್ ಆಫ್ ವೀಲ್ಸ್ ಇಲ್ಲಿ ಬರ್ತಾ ಇಲ್ಲ, ಅಂದ್ರೆ ಆಕ್ಸೆಸ್ ಮಾಡೋದಕ್ಕಾಗಲ್ಲ ಅಂತ. ಸಪೋಸ್ ಇದನ್ನ ನಾನು ಪಬ್ಲಿಕ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ. ಯಾವುದನ್ನ, ಇಲ್ಲಿ ನಂಬರ್ ಆಫ್ ವೀಲ್ಸ್ ಇದೆಯಲ್ಲ, ಇದನ್ನ ಪಬ್ಲಿಕ್ ಮಾಡ್ಕೊಂಡೆ ಅಂತ ಅಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಕೊಂತ ಇದ್ದೀನಿ ಅಷ್ಟೇ. ಓಕೆನಾ. ಇದನ್ನ ಸೇವ್ ಮಾಡಿ. ಸೇವ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಕಾರ್ ಡಾಟ್ ಅಂತ ಕೊಡಿ. ಇಲ್ಲಿ ನೋಡ್ತಾ ಬಂದಾಗ ನಂಬರ್ ಆಫ್ ವೀಲ್ಸ್ ನಾವು ಆಕ್ಸೆಸ್ ಮಾಡ್ಬೋದು. ಏನಕ್ಕಪ್ಪ ಅಂದ್ರೆ ಇಲ್ಲಿ ಪಬ್ಲಿಕ್ ಮಾಡಿದೆ. ಯೂಶುವಲಿ ನಾವು ಡೇಟಾ ಮೆಂಬರ್ಸ್ನ ಪಬ್ಲಿಕ್ ಮಾಡಲ್ಲ, ಪ್ರೈವೇಟೇ ಮಾಡ್ಕೊಂಡಿರ್ತೀವಿ. ಅದಕ್ಕೆ ನಾನು ಇಲ್ಲಿ ಇದನ್ನ ಎಲ್ಲ ಹಾಕಿರ್ತೀನಿ ಅಂದ್ರೆ ಮೇಲ್ಗಡೆ ಹಾಕೊಂಡಿರ್ತೀನಿ. ಓಕೆ. ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡಿ, ಆಕ್ಸೆಸ್ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ, ಆಕ್ಸೆಸ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ಬರೀ ಮೆಂಬರ್ ಫಂಕ್ಷನ್ಸ್ ಇದೆ. ಓಕೆನಾ. ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಇಂಡೈರೆಕ್ಟ್ ಆಗಿ ಪ್ರೈವೇಟ್ ಮೆಂಬರ್ಸ್ನ ಈ ಪಬ್ಲಿಕ್ ಮೆಂಬರ್ ಫಂಕ್ಷನ್ಸ್ ಮುಖಾಂತರ ಏನ್ ಮಾಡ್ತಾ ಇದ್ದೀನಿ, ಆಕ್ಸೆಸ್ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್. ಓಕೆ. ಇದಾದ್ಮೇಲೆ ನಾವು ಈ ಪ್ರೋಗ್ರಾಮ್ನ ಏನ್ ಮಾಡೋಣ, ರನ್ ಮಾಡೋಣ. ಸೊ ಬನ್ನಿ, ಇಲ್ಲಿ ಒಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಇಲ್ಲಿ ಗೆಟ್ ವೆಹಿಕಲ್ ಡೀಟೇಲ್ಸ್ ಅಲ್ಲಿ ಮತ್ತೆ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ ಅಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಕೊಂಡಿರ್ತೀನಿ, 2 ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗೋತ್ರ. ಓಕೆನಾ. ಸೊ ಕಂಪೈಲ್ ಮಾಡಿದ್ದಾಯ್ತು. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಡಿಬಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಬಗ್ ಮಾಡಿದಾಗ ನೋಡ್ತಾ ಬನ್ನಿ, ಇಲ್ಲಿ ನಿನ್ನೆನೆ ನೋಡಿದ್ವಿ ನಾವು ಒಂದು ಆಬ್ಜೆಕ್ಟ್, ಕಾರ್ ಆಬ್ಜೆಕ್ಟ್ಗೆ ನಂಬರ್ ಆಫ್ ಗೇರ್ಸ್, ನಂಬರ್ ಆಫ್ ವೀಲ್ಸ್ ಒಂದು ಸಪರೇಟ್ ಸೆಟ್ ಕ್ರಿಯೇಟ್ ಆಗಿದೆ. ಮತ್ತೆ ಬೈಕಿಗೂ ಸಹ ಡೇಟಾ ಮೆಂಬರ್ಸ್ ಒಂದು ಸಪರೇಟ್ ಸೆಟ್ ಕ್ರಿಯೇಟ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ನಾನು, ಸೊ ಇಲ್ಲಿ ಕಾರ್ ಡೀಟೇಲ್ಸ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾರ್ ಡಾಟ್ ಗೆಟ್ ವೆಹಿಕಲ್ ಡೀಟೇಲ್ಸ್ ಅಂದರೆ ಈ ಕ್ಲಾಸ್ ಕಲೆಕ್ಷನ್ ಹೆಡರ್ ಫೈಲಲ್ಲಿ ಎಲ್ಲಿ ಈ ಹೆಡರ್ ಫೈಲಲ್ಲಿ ವೆಹಿಕಲ್ ಕ್ಲಾಸಲ್ಲಿ ಈ ಫಂಕ್ಷನ್ ಇದೆಯಲ್ಲ, ಇಲ್ಲಿ ಕಂಟ್ರೋಲ್ ಬಂತು, ಕಂಟ್ರೋಲ್ ಮೂವ್ ಆಗಿದೆ. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಇನ್ಪುಟ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾರೆ. ಬನ್ನಿ ನಾವು ಎಂಟರ್ ಮಾಡೋಣ. ಕಾರ್ದು ಎಷ್ಟು ಗೇರ್ಸ್ ಇರುತ್ತಪ್ಪ, 5 ಗೇರ್ಸ್ ಇರುತ್ತೆ. ವೀಲ್ಸ್ ಎಷ್ಟು ಇರುತ್ತಪ್ಪ ಅಂತ ಅಂದರೆ 4 ವೀಲ್ಸ್ ಇರುತ್ತೆ. ಓಕೆನಾ. ಇದು ಕಾರ್ ಡಾಟ್ ಗೆಟ್ ವೆಹಿಕಲ್ ಡೀಟೇಲ್ಸ್ ಆಯ್ತು. ಅದೇ ರೀತಿ ಪ್ರಿಂಟ್ ಮಾಡ್ತಾ ಇದ್ದೀನಿ, ಕಾರ್ ಡಾಟ್ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್. ಇಲ್ಲಿ ಕಂಟ್ರೋಲ್ ಇಲ್ಲಿಗೆ ಬಂದಿದೆ, ಹೆಡರ್ ಫೈಲ್ಗೆ ಬಂದಿದೆ. ಹೆಡರ್ ಫೈಲ್ ಒಳಗಡೆ ಕ್ಲಾಸ್ ಇದೆ, ಅಲ್ಲಿ ಕಂಟ್ರೋಲ್ ಜಂಪ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು, ಈ ಕಾರ್ದು ಡೀಟೇಲ್ಸ್ನ ಪ್ರಿಂಟ್ ಮಾಡಿದ್ದಾಯ್ತು. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಲೈನ್ ಇವಾಗ ಸೇಮ್ ಥಿಂಗ್, ಬೈಕ್ದು ನಾನೇನು ಮಾಡ್ತಾ ಇದ್ದೀನಿ, ಡೇಟಾನ ಎಂಟ್ರಿ ಮಾಡ್ತಾ ಇದ್ದೀನಿ. ಬೈಕ್ದು ಡೇಟಾ ಎಂಟ್ರಿ ಮಾಡಿದಾಗ ಎಂಟರ್ ದಿ ನಂಬರ್ ಆಫ್ ಗೇರ್ಸ್, 4 ಗೇರ್ಸ್ ಇದೆ, 2 ವೀಲ್ಸ್ ಇದೆ. ಓಕೆನಾ. ಎಂಟರ್ ಮಾಡಿದ್ದಾಯ್ತು. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಬೈಕ್ ಡೀಟೇಲ್ಸ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಗೆಟಿಂಗ್. ಸೊ ಇಲ್ಲಿ ಬೈಕ್ ಡೀಟೇಲ್ಸ್ ಏನಾಯ್ತು, ಪ್ರಿಂಟ್ ಆಯ್ತು. ಸೊ ಈ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದ್ರೆ, ಪಬ್ಲಿಕ್ ಮತ್ತೆ ಪ್ರೈವೇಟ್ ಮೆಂಬರ್ಸ್ನ ಯಾವ ರೀತಿ ನಾವು ಆಕ್ಸೆಸ್ ಮಾಡ್ಕೊಂಡ್ವಿ ಅನ್ನೋದು, ದಿಸ್ ಇಸ್ ವಾಟ್ ದಿ ಕಾನ್ಸೆಪ್ಟ್. ಸೊ ಇವಾಗ ನಾವೇನು ಮಾಡೋಣ, ನಮ್ಮ ಸ್ಲೈಡ್ಸಿಗೆ ಬರೋಣ. ಇಲ್ಲಿ ಸ್ಲೈಡ್ಸ್ ಅಲ್ಲಿ ನೋಡೋದಾದ್ರೆ ಪಬ್ಲಿಕ್, ಪ್ರೈವೇಟು, ಪ್ರೊಟೆಕ್ಟೆಡ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಡಿಸ್ಕಸ್ ಮಾಡಿದ್ದೀವಿ ನಾವು. ನೋಟಿಗೆ ಬನ್ನಿ. ಇಟ್ ಈಸ್ ಪಾಸಿಬಲ್ ಟು ಆಕ್ಸೆಸ್ ಪ್ರೈವೇಟ್ ಮೆಂಬರ್ಸ್ ಆಫ್ ಎ ಕ್ಲಾಸ್ ಯೂಸಿಂಗ್ ಎ ಪಬ್ಲಿಕ್ ಮೆಥಡ್ ಇನ್ಸೈಡ್ ದಿ ಸೇಮ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಪಬ್ಲಿಕ್ ಫಂಕ್ಷನ್ಸ್ ಮುಖಾಂತರ ಪ್ರೈವೇಟ್ ಮೆಂಬರ್ಸ್ನ ಏನ್ ಮಾಡ್ತಾ ಇದ್ದೀವಿ, ಆಕ್ಸೆಸ್ ಮಾಡ್ತಾ ಇದ್ದೀವಿ.
ಅದೊಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಕನ್ಸಿಡರ್ಡ್ ಗುಡ್ ಪ್ರಾಕ್ಟೀಸ್ ಟು ಡಿಕ್ಲೇರ್ ಯುವರ್ ಕ್ಲಾಸ್ ಆಟ್ರಿಬ್ಯೂಟ್ ಆಸ್ ಪ್ರೈವೇಟ್ ಅಂತ. ಅಂದರೆ ಡೇಟಾ ಮೆಂಬರ್ಸ್ ವೇರಿಯೇಬಲ್ಸ್ ಇರುತ್ತಲ್ಲ ಅವುಗಳನ್ನ ನಾವು ಪ್ರೈವೇಟ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ಗುಡ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಬೈ ಡಿಫಾಲ್ಟ್ ಆಲ್ ಮೆಂಬರ್ಸ್ ಆಫ್ ಎ ಕ್ಲಾಸ್ ಆರ್ ಪ್ರೈವೇಟ್ ಇಫ್ ಯು ಡೋಂಟ್ ಸ್ಪೆಸಿಫೈ ಎನಿ ಆಕ್ಸೆಸ್ ಸ್ಪೆಸಿಫೈಯರ್. ಸೊ ಅಲ್ಲಿ ನಾವು ಏನು ಪ್ರೈವೇಟ್ ಪಬ್ಲಿಕ್ ಅಂತ ಏನು ಕೊಡಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಆಗಿ ಏನಾಗಿರುತ್ತೆ ಅವುಗಳೆಲ್ಲ ಪ್ರೈವೇಟ್ ಮೆಂಬರ್ಸೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೆನ್ಷನ್ ದಿ ರೋಲ್ ಆಫ್ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಸೊ ಆಕ್ಸೆಸ್ ಸ್ಪೆಸಿಫೈಯರ್ದು ರೋಲ್ ಏನು ಅಂತ ಹೇಳ್ತಾ ಇದ್ದಾರೆ. ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಈ ಡೇಟಾ ಮೆಂಬರ್ಗೆ ಸೆಕ್ಯೂರಿಟಿ ಕೊಡಬೇಕು ನಾನು ಅಂದಾಗ ನಾನೇನು ಮಾಡ್ತಾ ಇದ್ದೀನಿ, ಅದನ್ನ ಪ್ರೈವೇಟ್ ಮಾಡ್ತಾ ಇದ್ದೀನಿ. ಓಕೆ, ಯಾವ ರೀತಿ ಆಕ್ಸೆಸ್ ಮಾಡಬೇಕಪ್ಪ ಅಂತಂದ್ರೆ ಪಬ್ಲಿಕ್ ಫಂಕ್ಷನ್ಸ್ ಮುಖಾಂತರ ಮಾತ್ರ ಆಕ್ಸೆಸ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ನಾವು ಅವುಗಳನ್ನ ಆಕ್ಸೆಸ್ ಮಾಡಲಿಕ್ಕೆ ಆಗಲ್ಲ. ಓಕೆ, ದಟ್ ಈಸ್ ವಾಟ್ ರೋಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪ್ರೈವೇಟ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಅಂದ್ರೆ ಪ್ರೈವೇಟ್ ಅಂದ್ರೆ ಕ್ಲಾಸ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡಬಹುದು, ಪಬ್ಲಿಕ್ ಅಂದ್ರೆ ಕ್ಲಾಸ್ ಇಂದ ಹೊರಗಡೆನೂ ಆಕ್ಸೆಸ್ ಮಾಡ್ಕೋಬಹುದು. ವೆಹಿಕಲ್ ಅನ್ನೋದು ಕ್ಲಾಸ್, ಅದರಲ್ಲಿ 2 ಫಂಕ್ಷನ್ಸ್ ಇತ್ತಲ್ಲ, ಅದನ್ನ ಇಂಟ್ ಮೈನ್ ಅಲ್ಲಿ ನಾನೇನ್ ಮಾಡ್ಕೊಂಡೆ, ಆಕ್ಸೆಸ್ ಮಾಡ್ಕೊಂಡೆ. ದಟ್ಸ್ ಇಟ್. ಓಕೆ, ಸೊ that's it for today. Thank you all. Thank you for listening. Have a nice day. So ಈ ಪ್ರೋಗ್ರಾಮ್ ಬೇಕಪ್ಪ ಅಂತ ಅಂದ್ರೆ, ಕಾನ್ಸೆಪ್ಟ್ಸ್ ಎಲ್ಲ ಬೇಕಪ್ಪ ಅಂತ ಅಂದ್ರೆ www.isat.guru ವೆಬ್ಸೈಟ್ಗೆ ಲಾಗಿನ್ ಆಗ್ಬಿಟ್ಟು ನೀವು ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಏಬಲ್ ಟು ರೆಫರ್ ದಿ ಟೆಕ್ಸ್ಟ್ ಕಂಟೆಂಟ್. ಥ್ಯಾಂಕ್ ಯು ಆಲ್.